ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ಸೇರಿರುವಂಥ ನನ್ನ ಬಂಧುಗಳೇ, ಬಹಳ ಅರ್ಥಪೂರ್ಣವಾದ ಈ ಕಾಲಘಟ್ಟಕ್ಕೆ ಅಗತ್ಯತೆ ಇರುವಂತಹ ಅತ್ಯಂತ ಶಿಸ್ತುಬದ್ಧವಾದಂತಹ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಜಮಾತೆ ಇಸ್ಲಾಂ ಹಿಂದ್ ಇದರ ಸರ್ವ ಸದಸ್ಯರಿಗೆ ಹಾಗೂ ಪದಾಧಿಕಾರಿಗಳಿಗೆ ನಾನು ನಮ್ಮ ಸರ್ವ ಧರ್ಮೀಯರ ಪರವಾಗಿ ಅತ್ಯಂತ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಮೊಹಮ್ಮದ್ ಕುಂಜಿಯವರು, ರವೀಂದ್ರ ರೈ ಅವರು ಹಾಗೂ ಆಲ್ವಿನ್ ಅವರು ಬಹಳ ಉತ್ತಮವಾಗಿ ಮಾತಾಡಿದ್ದಾರೆ. ಈ ಜಗತ್ತಿನಲ್ಲಿ ನಾವು ಹೇಗೆ ಬದುಕಬೇಕು, ನಮ್ಮ ಬದುಕಿನಿಂದ ಇತರರಿಗೆ ಏನು ಸಹಾಯ ಆಗಬೇಕು, ಸಚ್ಚಾರಿತ್ರದಿಂದ ಬದುಕಿದಾಗ ನಮ್ಮ ಸೇವೆ ಅದು ಭಗವಂತನಿಗೆ ಸಲ್ಲುತ್ತದೆ ಅನ್ನತಕ್ಕಂಥ ಮಾತನ್ನು ಈಗಾಗಲೇ ಮೊಹಮ್ಮದ್ ಕುಂಜಿಯವರು ಹೇಳಿದ್ದಾರೆ. ನಾನು ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಇಷ್ಟಪಡದೆ, ಈ ವೇದಿಕೆಯಲ್ಲಿ ಕುರಾನ್ನ ಏನು ಸಂದೇಶ ಇದೆ ಅದನ್ನು ಈ ವೇದಿಕೆಯ ಮೇಲಿದ್ದವರು, ಕೆಳಗೆ ಆಲಿಸಿದಂಥವರು ಎಲ್ಲ ಇಲ್ಲಿಯೇ ಬಿಟ್ಟು ಹೋಗದೆ ತಮ್ಮ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಎಲ್ಲ ಸತ್ಕಾರ್ಯಗಳಿಗೆ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು, ಕ್ರೈಸ್ತ ಬಾಂಧವರು ನಾವೆಲ್ಲ ಒಂದಾಗಿ ದುಡಿದಾಗ ಮಾತ್ರ ಈ ಸಮಾಜದಲ್ಲಿ ಒಂದು ಶಾಂತಿಯನ್ನು, ಒಂದು ಸಮೃದ್ಧ ಬದುಕನ್ನು ಬದಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ. ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕೇವಲ ಕ್ಷುಲ್ಲಕ ವಿಚಾರಕ್ಕೆ ಅದನ್ನು ಅತ್ಯಂತ ಪ್ರಬಲ ರೀತಿಯಲ್ಲಿ ಅವರು ವರ್ಣಿಸ್ತಾರೆ, ರಂಜಿಸಿ ನಮ್ಮನ್ನೆಲ್ಲ ಮಾಧ್ಯಮಗಳಲ್ಲಿ ಬರ್ತದೆ. ನೋಡಿ, ಮೊನ್ನೆ ಉತ್ತರ ಕನ್ನಡದಲ್ಲಿ ಯಾವುದೋ ಒಂದು ದೇವಸ್ಥಾನದ ದೊಡ್ಡ ಬ್ರಹ್ಮಕಲಶಕ್ಕೆ ಎಲ್ಲ ಮುಸ್ಲಿಂ ಬಾಂಧವರು ಒಂದು ತಂಡವಾಗಿ ಬಂದು ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಹೆಚ್ಚಿನ ಯಾವುದೇ ಪತ್ರಿಕೆಯಲ್ಲಿ ಬರಲಿಲ್ಲ. ಮೊನ್ನೆ ರಿಂಜಾಡಿಯಲ್ಲಿ ನಮ್ಮ ಉರುಸ್ ಅದು ಫಿಕ್ಸ್ ಆಗಿದ್ದಂತೆ. ಆದರೆ ನಮ್ಮ ಜಾತ್ರೆ ಕೂಡ ಅದೇ ಸಮಯಕ್ಕೆ, ಅದು ವರ್ಷಕ್ಕೆ ಅದು ಅದೇ ದಿನ ಆಗೋದು. ಅದನ್ನು ತಿಳಿದಂತಹ ಹಿರಿಯರು, ಮುಸ್ಲಿಂ ಬಾಂಧವರು ಆ ಡೇಟನ್ನು ಚೇಂಜ್ ಮಾಡಿ ಬೇರೆ ಡೇಟಲ್ಲಿ ಮಾಡಿದ್ದಾರೆ. ಅದು ಕೂಡ ಹೆಚ್ಚು ಪ್ರಚಾರ ಪಡೀಲಿಲ್ಲ. ಇಂತಹ ವಿಷಯಗಳು ಹೆಚ್ಚು ಪ್ರಚಾರ ಆಗಬೇಕು. ಆದಾಗ ಮಾತ್ರ ನಾವೆಲ್ಲ ಒಂದಾಗಿ ಎಲ್ಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಜಮಾತೆ ಇಸ್ಲಾಮಿನಿಂದ ಇಂತಹ ಅನೇಕ ಸಭೆಗಳಾಗಲಿ, ಮೊಹಮ್ಮದ್ ಕುಂಜಿಯವರಂಥ ಅನೇಕ ವಾಗ್ಮಿಗಳು ಪ್ರತಿ ತಿಂಗಳು ಪ್ರತಿ ಕಡೆಯಲ್ಲಿ ಇಂತಹ ಸಂದೇಶಗಳನ್ನು ಬೀರಲಿ. ಈ ಸಂದೇಶದಿಂದ ನಮ್ಮೆಲ್ಲರ ಬದುಕು ಉಳಿತಾಗಲಿ. ನಮ್ಮೆಲ್ಲರಿಗೆ ದೇವರು ಸುಖ, ಶಾಂತಿ, ಐಶ್ವರ್ಯ, ಆಯುಷ್ಯ, ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಭವ್ಯವಾದ ಭಾರತವನ್ನು ಕಟ್ಟುವ, ನಾವೆಲ್ಲ ಒಂದಾಗುವ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಇಂತಹ ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನನ್ನ ಎಲ್ಲ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ಧರ್ಮ ನಮ್ಮೊಂದಿಗಿರಲಿ, ನಮ್ಮ ಪ್ರೀತಿ ಎಲ್ಲರೊಂದಿಗಿರಲಿ. ನಮಸ್ಕಾರ.